ಆಗಲವೇಂದಿರಾ ಮತ್ತೆ ಸಮಾಚಾರ ಎಲ್ಲ ಹಾಯ್ ಫ್ರೆಂಡ್ಸ್, ನಾನೀಗ ಉಗ್ರಾಣಲ್ಲಿದ್ದೆ. ಇಲ್ಲಿ ಸುಮಾರು ತರಕಾರಿಗೆಲ್ಲ ಸ್ಟಾಕ್ ಮಾಡಿಪ್ಪಂಥದ್ದು ಹಿಂಗೆ ಕಾಣ್ತಾ ಇತ್ತು. ಅದರ ಎಂಟ್ರೆನ್ಸಲ್ಲಿ ಗಣಪತಿ ದೇವರ ಫೋಟೋ ವಿಗ್ರಹ ಎಲ್ಲ ಮಾಡಿ ಅಲ್ಲಿ ಹಣ್ಣು ಕಾಯಿ ಎಲ್ಲ ಒಂಥರ ಭಕ್ಷ್ಯ ಧಾನ್ಯಗಳೆಲ್ಲ ಮಡಗಿಪ್ಪಂತಹ ದೃಶ್ಯಗಳನ್ನು ಹಿಂಗೆ ಈಗ ಕಾಣ್ತಾ ಇದ್ದೆ. ಇಲ್ಲಿ ಇದು ಎಂಟ್ರೆನ್ಸ್. ನೋಡೋಣ ಅವಾಗ ಎಂತೆಲ್ಲ ಉಗ್ರಾಣಲ್ಲಿ ಮಾಡಿಕೊಂಡಿದ್ದು, ಎಂತೆಲ್ಲ ಬೈಂದು ಉಗ್ರಾಣಕ್ಕೆ ಹಸಿರು ಹೊರೆಗಾಣಿಕೆ ಆಗಿ ಬೈಂದು ಎಂತೆಲ್ಲ ಅಳಿಯನ್ನು ನಾವು ನೋಡುವ. ಎಲ್ಲ ನಿಮಗೆ ಈಗ ಕಾಣ್ತಾ ಇಪ್ಪಂಥದ್ದು ಅಕ್ಕಿ. ಈಗ ವಿಶಾಲವಾದ ಹಾಲ್ನಂಗೆ ಮಾಡಿ ಇಲ್ಲಿ ಹಸಿರು ಹೊರೆಗಾಣಿಕೆ ಬಂದಂತಹ ಸಾಮಗ್ರಿಗಳೆಲ್ಲ ತೆಗೆದು ಮಡಗಿದ್ದವು. ಎಲ್ಲ ಬೇರೆ ಬೇರೆ ಮಡಗಿದ್ದವು. ಅಕ್ಕಿ, ಸಕ್ಕರೆ, ಬೆಲ್ಲ ಮತ್ತು ಇದು ಒಂಥರ ಊಟಕ್ಕೆ ಬೇಕಾದಂತಹ ಐಟಮ್ಗಳೆಲ್ಲ ಯಾವುದಕ್ಕೆ ಬೇಕಾದದೆಲ್ಲ ಬೇರೆ ಬೇರೆ ಸಾಲಿ ಮಡಗಿದ್ದವು. ಇಲ್ಲಿ ಇನ್ನೊಂದು ದಿಕ್ಕೆ ಇದೆ, ಗಣಪತಿ ದೇವರ ಫೋಟೋ ಮಡಗಿ ಒಂದು ದೀಪವು ಮಡಗಿ ನೋಡಿ. ಇಲ್ಲಿ ಗಣಪತಿಯವರ ಫೋಟೋ ಇದೆ, ಒಂದು ಗುಂಟ ದೀಪವನ್ನು ಉರಿಸಿ ಮಡಗಿದ್ದವು. ಎಂಟ್ರೆನ್ಸಲ್ಲಿ ಮಾತ್ರ ಅಲ್ಲ, ಇಲ್ಲಿಯೂ ಮಡಗಿದ್ದವು. ಒಂದು ಇದು ಒಂಥರ ನಾವು ಬಳ್ಮು ಮಾಡುವುದು ಹೇಳ್ತಿಲ್ಲ ಹಾಗೆ ಅಕ್ಕಿಕಾಯಿ, ಇದು ತಾಂಬೂಲ ಎಲ್ಲ ಮಡಗಿದ್ದವು. ಹಾಗೆ ಅಲ್ಲಿ ಎಲ್ಲ ಕಡೆಯದು ಸ್ವಯಂ ಸೇವಕರದ್ದು ಇದ್ದವು. ಪಾತ್ರ ಸಾಮಾನುಗಳೆಲ್ಲ ಬಂದು ಹೊರೆಗಾಣಿಕೆಯಾಗಿ. ಇಲ್ಲಿ ಬಂದಿಪ್ಪಾಗ ಎನ್ನೊಬ್ಬ ಕ್ಲಾಸ್ಮೇಟ್ ನಂದು ಕಾಂಬಂಗಾತು ಶ್ರೀನಿವಾಸ ಅಣಿಕೊಂಡು ಎನ್ನೊಟ್ಟಿಗೆ ಮೊದಲು ಶಾಲೆಯಲ್ಲಿ ಒಟ್ಟಿಗೆ ಕಲಿತ ವ್ಯಕ್ತಿ ಶ್ರೀನಿವಾಸ ಅಂದರೆ. ಹಾಯ್ ಶ್ರೀನಿವಾಸ್, ಮೊನ್ನೆಯಲ್ಲೇ ಇದ್ದೀರಾ? ಹಾಂ, ಮೊನ್ನೆ. ಈಗ ನೋಡಿ, ಇಲ್ಲಿ ಪಾಯಸ ಎಲ್ಲ ಮಾಡಲೇಬೇಕಾದಂಥ ದ್ರಾಕ್ಷಿ, ಏಲಕ್ಕಿ, ಜೇನು, ಗೇರು ಬೀಜ ಎಲ್ಲ ಇದ್ದು, ಮೆಣಸಿನ ಹೊಡಿ ಇದ್ದು, ಅತ್ಲಾಗಿ ಹುಣಸೆ ಇದ್ದು, ಎಲ್ಲ ಬೇರೆ ಬೇರೆ ಮಾಡಿದ್ದು ಮಾತ್ರ ಅಲ್ಲ, ಅದಲ್ಲೆಲ್ಲ ಬಾರದು ಮಾಡಿದ್ದವು. ಇತ್ಲಾಗ ಅಪ್ಪಲಾಗ ಚೇಂಜ್ ಅಪ್ಪಲಾಗ ಗಳಿಕೊಂಡು ಹೇಳ್ರೆ ಗಡಿ ಬಿಡ್ಲೆಲ್ಲ ಸಾಮಾನು ತೆಗೋವಾಗ ಗೊತ್ತಾಗ್ತಿಲ್ಲಲ್ಲ, ತುಂಬ ಸಾಮಾನು ಸ್ಟಾಕ್ ಮಾಡಿಯಪ್ಪಾಗ. ಅದಕ್ಕೋಸ್ಕರ ಎಲ್ಲವುದೇ ಅಲ್ಲಿ
ಬರೆದು ಮಾಡಿದ್ದೆವು ಯಾವ್ಯಾವ ಸಾಲಿ ಯಾವ್ಯಾವ ಸಾಮಾನು ಇದ್ದೊಳ್ಳೆ ಒಂದು ಹೆಸರು ಬರೆದು ಮಾಡಿದ್ದೆವು. ಅಷ್ಟಪ್ಪಾಗ ನಮಗೆ ಮಿಸ್ ಅಪ್ಪಲಿಲ್ಲ, ಎಂಥ ಅರ್ಜೆಂಟ್ ಇಪ್ಪಗಳು ತೆಗೋವಾಗ ಅದಲು ಬದಲು ಅಪ್ಪಲಿಲ್ಲ, ತುಂಬ ಸುಲಭದಲ್ಲಿ ತೆಗೋಲಾಗ್ತಿದ್ದೆ. ಅದಕ್ಕೋಸ್ಕರ ನೋಡಿ ಎಳ್ಳೆಣ್ಣೆ ಮೆಂತೆ ಇದಂತೆ ಮೆತ್ತೆ ಎಳಿದ್ದು ಮೆಂತೆ ಅದಕ್ಕೆ ಅನಿಸುತ್ತೆ ನನಗೆ. ತುಪ್ಪ, ಸಾಸಿವೆ, ಹಿಂಗಿದ್ದು ಇಲ್ಲಿ ಮೇಲೆ ಹುಣಸೆ ಹುಳಿ, ಸೇಮಿಗೆ ಎಲ್ಲವೂ ಇದ್ದು. ಇದರೆಲ್ಲ ಎನಿ ಟೈಮ್ ಬೇಕಪ್ಪಾಗ ಕೇಳುವಾಗ ಕೊಡಲೇ ಇಲ್ಲಿ ಸ್ವಯಂ ಸೇವಕರದೇ ಹಾಜರಾಗಿದ್ದವು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ ಅಂತ. ಇಲ್ಲೇ ಸ್ಥಳೀಯರ ನೀವು? ಅಲ್ಲಲ್ಲ, ನಾವು ಕುಬಣೂರು. ಕುಬಣೂರಿಗೆ ಎಲ್ಲಿಗೆ ಸಮೀಪ? ನಾನು ಕೇಳಿದ್ದೇನೆ. ಹಾಂ, ಉಪ್ಪಳ ಸೈಡ್ ನೋಡಿ. ಉಪ್ಪಳಂದೆಲ್ಲ ಬೈಂದವು ಕೃಷ್ಣ ಅಂತ ಹೇಳೋವು. ಇವು ಈ ಸಾಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇಪ್ಪಂಥದ್ದು. ಸಾಮಗ್ರಿಗೆಲ್ಲ ಈ ಸಾಲಿ ಇಪ್ಪಂಥ ಸಾಮಾನುಗಳೆಲ್ಲ ತೆಗೆದುಕೊಡಲೇ ಇವಕ್ಕೆ ಅದರ ಜವಾಬ್ದಾರಿ. ನೀವು ಇವತ್ತು ಮಾತ್ರವೇ ಸರ್, ಅಲ್ಲ ನಾಳೆ ಇದ್ದೀರಾ? ನಾಳೆ ಇದೇ ಸೆಕ್ಷನ್ಲೇ ಅಲ್ಲ ಚೇಂಜ್ ಆಗ್ತದೆ? ಅಲ್ಲ ಹಾಗಲ್ಲ ನಾನು ಕೇಳಿದ್ದು, ನಾಳೆಯೂ ಸಹ ನಿಮಗೆ ಇದೇ ಸೆಕ್ಷನ್ಲೇ? ಇದೇ ಸೆಕ್ಷನ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನೀವೆಲ್ಲ ಯಾವ ವ್ಯಾಪ್ತಿಯಿಂದ ಸ್ವಯಂ ಸೇವಕರಾಗಿ ಬಂದದ್ದು ಸರ್? ನಾವು ಶ್ರೀ ಮಿಚ್ಚಿರೋಡ್ ಭಗವತಿ ಕ್ಷೇತ್ರದಿಂದ ಇವತ್ತು ಅನ್ನ ಬಳಸಲಿಕ್ಕೆ ಬೇಕಾಗಿ ನನ್ನ ಇವತ್ತಿನ ಜವಾಬ್ದಾರಿ, ಇವತ್ತು ಫುಡ್ಡಿನ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿ ಬಂದವರು. ಭಕ್ತರಿಗೆ ಬ್ರಹ್ಮಕಲಶೋತ್ಸವದ ಮೊದಲ ದಿನದ ಭಕ್ತರಿಗೆ ಬಳಸುವಂತಹ ಸೇವೆ ಎಲ್ಲ ಸೇವೆಗಾಗಿ ಬಂದವರು ನಾವು. 2,000 ಚಿಲ್ಲರೆ ವಾಲಂಟಿಯರ್ಸ್ ಇದ್ದಾರೆ ನಾವು. ಇವತ್ತೇ ಎಲ್ಲ ನಿಮ್ಮ ವತಿಯಿಂದ? ಎಲ್ಲ ನಮ್ಮ ಮೊದಲ ದಿನ ಎಲ್ಲ ನಿಮ್ಮ ವತಿಯಿಂದ. ಚಾಯ ಮೊದಲ ರಾತ್ರಿ 12 ಗಂಟೆವರೆಗೆ ನಾವೇ ಬಳಸೋದು. ಇವತ್ತು ರಾತ್ರಿವರೆಗೆ ಇದ್ದೀರಿ? ಕೇವಲ ಮಧ್ಯಾಹ್ನದ ಊಟಕ್ಕೆ ಬಳಸೋದು ಮಾತ್ರ ಅಲ್ಲ? ನಾವೇ 12 ಗಂಟೆ ತನಕ ಇದ್ದೇವೆ. ವಾ ವಾ. ಸರಿ ಸರ್, ತುಂಬ ಸಂತೋಷ ಆಯಿತು. ನಿಮ್ಮ ಹೆಸರು? ನನ್ನ ಹೆಸರು ರಾಧಾಕೃಷ್ಣ ಚೆನ್ನಿಕೆರೆ. ರಾಧಾಕೃಷ್ಣ. ಅಕ್ಕ ನಿಮ್ಮ ಹೆಸರು? ರಾಧಾ ಚೆನ್ನಿಕೆರೆ. ನಿಮ್ಮ ರಾಧಾಕೃಷ್ಣ ಚೆನ್ನಿಕೆರೆ. ಸರ್ ನಿಮ್ಮ ಹೆಸರು? ಕೇಶವ ಈಶ್ವರ ಮಂಗಲ. ಕೇಶವ ಈಶ್ವರ ಮಂಗಲ. ನಿಮ್ಮ ಹೆಸರು? ಸುಧಾಕರ್ ಈಶ್ವರ ಮಂಗಲ. ಸುಧಾಕರ್ ಈಶ್ವರ ಮಂಗಲ. ಚಂದ್ರ ಪ್ರಶಾಂತ್ ಮುಳ್ಳೇರಿಯ. ಸರಿ ಸರ್, ಸಂತೋಷ ಆಯಿತು ನಿಮ್ಮ ಹತ್ರ ಎಲ್ಲ ಮಾತಾಡಿಸಿ. ಆಯಿತು, ನಮಸ್ಕಾರ. ಹರೇ ರಾಮ. ಅಲ್ಲಿ ಅಕ್ಕಿ, ಬೆಲ್ಲ, ಸಕ್ಕರೆ, ಸಾಸಿವೆ ಅಂಥದ್ದೆಲ್ಲ ಅಲ್ಲಿ ಸ್ಟಾಕ್ ಮಾಡಿ ಇಡೋದು. ಇಲ್ಲಿ ಉಗ್ರಾಣದಲ್ಲಿ ತರಕಾರಿಯನ್ನೆಲ್ಲ ಇಡುವ ಸೆಕ್ಷನ್ ಇಲ್ಲಿ ಬೇರೆ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿಗಳು ನೋಡಿ ಎಷ್ಟು ಚೆಂದಕ್ಕೆ ಕ್ಯಾರೆಟನ್ನೆಲ್ಲ ಸಾಲಾಗಿ ಹರಡಿಟ್ಟಿದ್ದಾರೆ. ಇಲ್ಲಿ ನೀರುಳ್ಳಿ ಉಂಟು, ಅಲ್ಲಿ ಬೊಂಡ ಉಂಟು, ಮೇಲೆ ಬಾಳೆಕಾಯಿಗಳನ್ನೆಲ್ಲ ತೂಗಿ ಹಾಕಿ ಉಂಟು. ಬಾಳೆಲ್ಲಿ ನೋಡಿ ಎಷ್ಟು ಉಂಟು ಅಂತ. ಇಲ್ಲಿ ಟೊಮ್ಯಾಟೊ, ಸೌತೆಕಾಯಿ ನೋಡಿ ಎಷ್ಟು ಬಂದಿದೆ ಅಂತ. ಅಲ್ಲಿ ಆ ಕಡೆ ಕ್ಯಾಬೇಜ್ ಕಾಣ್ತಾ ಉಂಟು ನಮಗೆ. ಸರ್ ನೀವೆಲ್ಲ ಸ್ವಯಂ ಸೇವಕರಲ್ವಾ? ನಿಮ್ಮ ಹೆಸರು? ಸುಕುಮಾರ. ಮಲಯಾಳದವರಾ? ಪರವಾಗಿಲ್ಲ. ಎಲ್ಲಿ ಮನೆ? ಪಟ್ಲದಲ್ಲಿ. ಏರಿಕಳ. ಹೆಸರು ಹೇಗೆ? ಪ್ರವೀಣ್. ವಿಘ್ನೇಶ್ವರನ ಒಳ್ಳೇದು ಮಾಡಲಿ, ವಿನಾಯಕ ದೇವರ ಸೇವೆ ಅಲ್ವಾ? ಸರ್ ನಿಮ್ಮ ಹೆಸರು? ನಾರಾಯಣ. ಮನೆ ಇಲ್ಲಿ ಹತ್ತಿರದವರೆಯಾ? ದಿನೇಶ್. ನಿಮ್ಮ ಇದು ಮನೆ? ಇಲ್ಲಿ ಏರಿಕಳ, ಇಲ್ಲಿ ಹತ್ತಿರ ಅಲ್ಲ? ಉಮೇಶ. ಇದು ಮನೆ? ಓ, ಇಲ್ಲೇ. ನೀವೆಲ್ಲ ಹತ್ತಿರದವರು, ಒಂದೇ ಊರಿನವರು? ಸಚಿನ್. ಮನೆ? ಪಟ್ಲ. ಯಾವ ಪಟ್ಲ? ನಮ್ಮ ಭಾಗವತರ ಪಟ್ಲ ಅದಲ್ಲಲ್ಲ? ಓ, ಇಲ್ಲಿ ಒಂದು ಪಟ್ಲ ಉಂಟಾ? ಸರಿ ಸರ್, ಸಂತೋಷ. ಹರೇ ರಾಮ. ನೋಡಿ ಇಲ್ಲಿ ಕ್ಯಾಬೇಜು, ಇದು ಸೌತೆಕಾಯಿ ಅಲ್ಲ? ಹಸಿ ಸೌತೆ, ದೊಡ್ಡ ಟೈಪಿನ. ಅವಳ ಗುಂಡು ಉಂಟು. ತೊಂಡೆಕಾಯಿ, ಗುಳ್ಳ ಬದನೆ, ಚೀನಿಕಾಯಿ, ಬಟಾಟೆ, ಬೀಟ್ರೂಟ್, ಕುಂಬಳಕಾಯಿ, ಕಬ್ಬು ಇಲ್ಲಿ ಉಂಟು ಸೈಡಲ್ಲಿ. ನೋಡಿ ಸೊರೆಕಾಯಿಯನ್ನು ಎಷ್ಟು ಚೆಂದಕ್ಕೆ ಸಾಲಾಗಿ ಇಟ್ಟಿದ್ದಾರೆ ಅಂತ. ಇವರೆಲ್ಲ ಇಲ್ಲಿಯ ವಾಲಂಟಿಯರ್ಗಳು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಜಗದೀಶ್. ಮನೆ? ನೀರ್ಚಾಲ್. ನೀವು? ಕುದುರೆಪಾಡಿ. ಹೆಸರು? ಸಂತೋಷ್. ರಾಜೇಶ್. ಎಲ್ಲಿ ಮನೆ? ನೀರ್ಚಾಲ್ನವರು.
ಒಬ್ಬರು ನೀವು ನೀರ್ಚಾಲು ಎಲ್ಲ ನೀರ್ಚಾಲು ನೀವೆಲ್ಲ ಒಟ್ಟಿಗೆ ಬಂದದ್ದು ಸರಕಾಯನ್ನೆಲ್ಲ ಸಾಲು ಸಾಲಾಗಿ ಅಲ್ಲಿ ನೀವು ಕನ್ನಡದವರ ಮಲಯಾಳದವರ ಮೇಡಮ್ മലയാള ഇതെന്ത് ചെയ്യുന്നത് അല്ല ഇതെന്ത് ചെയ്യുന്നത് ഇപ്പോൾ അങ്ങോട്ടൊക്കെ എന്തിനാ മാറ്റി വെക്കുന്നത് ഇതിനെന്തിയാ മലയാളത്തിൽ പറയുന്നത് ಚರಂಗ ಚರಂಗ ಮಲಯಾಳದಲ್ಲಿ ಇದಕ್ಕೆ ಚರಂಗ ಅಂತ ಹೇಳ್ತಾರೆ ಬೆಳ್ಳ ಚರಂಗ ಇದು ಸೊರಕಾಯಿ ಅಲ್ವ ಸೊರಕಾಯಿಗೆ ಚರಂಗ ನೀವೆಲ್ಲ ಒಂದೇ ಊರಿನವರ ಅಲ್ಲ ಬೇರೆ ಬೇರೆ ಊರಿನವರು ನೀವೆಲ್ಲ ಕಾಸರಗೋಡಿನವರ ನೀವು ಕನ್ನಡದವರ ತುಳುವಿನವರು ಇದ್ದಾರಾ ನೋಡಿ ಇವರು ಇಲ್ಲಿ ಅಲ್ಲಿಂದ ತೆಗೆದು ಎಲ್ಲ ಇಲ್ಲಿ ಸಾಲು ಸಾಲಾಗಿ ಇಡುವಂಥದ್ದು ಅದು ಅಲ್ಲ ಇವರು ಇದನ್ನು ಸಾಲಾಗಿ ಅಲ್ಲಿಂದ ಇಡ್ಲಿಕ್ಕೆ ಶಿಫ್ಟ್ ಮಾಡೋದು ಹೇಗೆ ನೋಡಿ ಕೈಯಿಂದ ಹಸ್ತಾಂತರ ಮಾಡಿ ಇವರು ಶಿಫ್ಟ್ ಮಾಡ್ತಾ ಇರೋದು ನೋಡಿ ಅಷ್ಟೊಂದು ಚೆಂದಕ್ಕೆ ಯಾರಿಗೂ ಕೂಡ ಆಯಾಸ ಇಲ್ಲ ನಿತ್ತಲ್ಲಿಂದಲೇ ಹ್ಯಾಂಡ್ ಓವರ್ ಮಾಡೋದು ಅಲ್ಲಿಂದ ತೆಗೆದು ಇಲ್ಲಿಗೆ ಬರುವಾಗ ಅಲ್ವ ಆಯಾಸ ಆಗೋದು ಅದಕ್ಕೆ ಅವರು ಕಂಡುಕೊಂಡಂಥ ಸುಲಭ ವಿಧಾನ ಕೇನೆ ಇದು ಗೆಣಸು ಹಲಸಿನಕಾಯಿ ನೋಡಿ ಎಷ್ಟೊಂದು ಬಂದಿದೆ ಅಂತ ಪರಿಮಳ ಬರ್ತಾ ಉಂಟು ಕೆಲವೆಲ್ಲ ಹಣ್ಣಾಗಿದೆ ಒಳ್ಳೆ ಸರ್ ನಮಸ್ಕಾರ ನಿಮ್ಮ ಹೆಸರು ಕೃಷ್ಣ ಎಲ್ಲಿಂದ ಬರೋದು ನಾನು ಇಲ್ಲಿ ಪರಿಸರವಾಸಿ ಇಲ್ಲೇ ಪರಿಸರವಾಸಿ ಎಷ್ಟು ದಿನದಿಂದ ಇದ್ದೀರಿ ಇಲ್ಲಿ ನಾವಿಲ್ಲಿ ಒಂದು 50 ವರ್ಷ ಆಯ್ತು ಹಾಗೆಲ್ಲ ನಾನು ಕೇಳಿದ್ದು ದೇವಸ್ಥಾನದ ಬ್ರಹ್ಮಕಲಶದ ವಿಷಯವಾಗಿ ಎಷ್ಟು ದಿನದಿಂದ ಇಲ್ಲಿದ್ದೀರಿ ಅಂತ ವರ್ಷದಲ್ಲಿ ಒಂದು 3 ತಿಂಗಳ ಮೇಲೆ ಇಲ್ಲಿದ್ದೆ 3 ತಿಂಗಳಿಂದಲೂ ಇಲ್ಲಿದ್ದೀರಿ ಅದಕ್ಕೆ ಸಿದ್ಧತೆ ಕಾರ್ಯಕ್ರಮ ಮನೆ ಇದ್ರೆ ಪಕ್ಕನೆ ಗ್ರೇಟ್ ಮ್ಯಾನ್ ಇದೊಂದು 15% ಬಂದದಾಗೆ 45% ಬರಲಿಕ್ಕೆ ಆಯಿತು ವಿಘ್ನೇಶ್ವರನ ನಿಮಗೆ ಆಶೀರ್ವಾದಿಸಲಿ ಹರೇ ರಾಮ ನಮಸ್ಕಾರ ನಮಸ್ಕಾರ ಸರ್. ಹೆಸರು ಹೇಗೆ ಅಶ್ವಥ್. ಎಲ್ಲಿ ಮನೆ ನಮ್ಮಲ್ಲಿ ಮಧುರು ಇಲ್ಲಿಯ ಸಮೀಪವಾಸಿ ಎಷ್ಟು ದಿನದಿಂದ ನೀವು ಇದ್ದೀರಿ ಈಗ ನಾವು 2-3 ಸಾವಿರ ಜನ ಆಗಲ್ಲ ಎಷ್ಟು ದಿನದಿಂದ ನೀವಿಲ್ಲಿ ಇದ್ದೀರಿ ಅಂತ ಆಕ್ಟಿವ್ ಆಗಿ ಬ್ರಹ್ಮಕಲಶೋತ್ಸವಕ್ಕೆ 1 ವಾರದಿಂದ ಇಲ್ಲಿ 1 ವಾರದಿಂದ ಇದ್ದೀರಿ ಅಂದರೆ ನೀವು ಸ್ಥಳೀಯರಾಗಿದ್ದ ಕಾರಣ ನಾನು ಹಾಗೆ ಕೇಳಿದ್ದು ಇವತ್ತು ಬ್ರಹ್ಮಕಲಶ ಸ್ಟಾರ್ಟ್ ಆದ ದಿನ ಇವತ್ತಾದರೂ ಸಹ ನೀವು ಸ್ಥಳೀಯರಾದ ಕಾರಣ ಎಷ್ಟು ದಿನದಿಂದ ಇಲ್ಲಿದ್ದೀರಿ ಅಂತ 1 ವಾರದಿಂದ ಇದ್ದೀರಿ ಒಂದು 3 ದಿವಸದಿಂದ ಇಲ್ಲಿ ಕಂಟಿನ್ಯೂ ಫುಡ್ ಆಗಿದೆ ಒಂದು 2-3 ಸಾವಿರ ವಾ ಗ್ರೇಟ್ ಬರ್ತಿದ್ದಾರೆ. ಆಯಿತು ವಿನಾಯಕನ ಒಳ್ಳೆಯ ಮಾಡಲಿ ಹರೇ ರಾಮ ರವಿಶಣ್ಣ ನಮಸ್ಕಾರ ಆಗಲೇ ಬಂದ್ರ ಬೆಳಿಗ್ಗೆ ಇದ್ದೀರಾ 82ನೇ ವರ್ಷ ನಾಳೆ അതെ അതിക്കും തലപ്പാട്ട് സംഘത്തിലേക്ക് ഇല്ല സംഘം അങ്ങനെ ഒന്നും ഇടപെടുകയില്ല ಬೆಳಿಗ್ಗೆ 1 ಗಂಟೆಯಿಂದ ನಮಸ್ಕಾರ ನಿಮ್ಮ ಹೆಸರು ಅಕ್ಷತಾ ಎಲ್ಲಿ ಊರು ಅಣಂಗೂರಿನವರ ನಮಸ್ಕಾರ ಅಕ್ಕ ನಮಸ್ಕಾರ ಎಲ್ಲಿ ಮನೆ ಅಣಂಗೂರು ನಮ್ಮ ಹೆಸರು ಉಷಾ ಕಿರಣ್ ಅಂತ ಉಷಾ ಕಿರಣ್ ನಮ್ಮದು ಶ್ರೀ ಲಕ್ಷ್ಮಣಾನಂದ ಸರಸ್ವತಿ ಮಹಿಳಾ ಭಜನಾ ತಂಡದಿಂದ ಬಂದಿದೆ ಸರಿ ಸೇವೆ ಮಾಡ್ಲಿಕ್ಕೆ ಸರಿ ಭಜನೆ ಸೇವೆ ಭಜನೆ ಸೇವೆ ಮಾಡ್ಲಿಕ್ಕೆ ಬೇರೆ ನೀವು ಸ್ವಯಂ ಸೇವಕರಾಗಿ ಸರಿ ಆಯಿತು ಸಿದ್ಧಿವಿನಾಯಕ ಒಳ್ಳೇದು ಮಾಡಲಿ ಧನ್ಯವಾದ ಹರೇ ರಾಮ ಹರೇ ನಮಸ್ಕಾರ ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ
ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ, ಆತ್ಮೀಯರಿಗೂ, ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.